ಸಿಂಹರಾಶಿ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಸೇವೆ ಗಣನೀಯವಾಗಿ ಗುರುತಿಸಲ್ಪಡುತ್ತೆ. ಹಾಗಾಗಿ ಜನ ಅಲ್ಲಿ ಕೆಲಸ ಮಾಡ್ತಕ್ಕಂಥವರು ನಿಮಗೆ ಹೆಚ್ಚಿನ ಗೌರವವನ್ನು ಕೊಡುವಂಥದ್ದಾಗತ್ತೆ. ನಿಮ್ಮ ಉಪಕಾರ ಸ್ಮರಣೆಯನ್ನು ಮಾಡ್ತಾರೆ. ಇದರ ಜೊತೆಯಲ್ಲಿ ನಿಮಗೆ ಗೌರವ, ಉಡುಗೊರೆ ಇವೆಲ್ಲವೂ ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಹೊಸ ಜನರ ಸಂಪರ್ಕ ನಿಮಗಾಗತ್ತೆ. ಕೌಟುಂಬಿಕವಾದಂತಹ ಸಾಮರಸ್ಯ ಇರುತ್ತೆ. ಕುಟುಂಬದಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದಿರುತ್ತೆ. ಅನುಭವಿಗಳ ಒಂದು ಆದೇಶ ಏನಿದೆ ಅದನ್ನು ಪಾಲಿಸೋದಕ್ಕೆ ನೀವು ಮುಂದಾಗ್ತೀರಿ. ಯಾರೋ ದೊಡ್ಡವರು, ಯಾರೋ ಹಿರೀಕರು, ಅನುಭವಿಗಳು, ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಅಂತ ಹೇಳಿ ಅನ್ನಿಸ್ಕೊಂಡವರು, ಇಲ್ಲಪ್ಪ ಈ ಕೆಲಸವನ್ನು ನೀನು ಹೀಗೆ ಮಾಡು ಅಂತ ಹೇಳಿ ಆದೇಶ ಮಾಡ್ತಾರಲ್ಲ, ಅದನ್ನು ಪಾಲನೆ ಮಾಡಿ ನೀವು ಗೌರವವನ್ನು ಸಂಪಾದನೆ ಮಾಡ್ತೀರಿ ಅಂತಕ್ಕಂಥದ್ದು. ಮಕ್ಕಳಿಂದ ಉತ್ತಮವಾದಂತಹ ಸಮಾಚಾರವನ್ನು ಕೇಳಿ ಸಂತೋಷಪಡ್ತೀರಿ. ಮಕ್ಕಳ ನಡೆ ನುಡಿ, ಅವರ ಜೀವನದಲ್ಲಿ ಸಾಧನೆ, ಜೊತೆಗೆ ಅವರು ಗಳಿಸಿರ್ತಕ್ಕಂತಹ ಸ್ಥಾನ ಮಾನ, ಉದ್ಯೋಗ, ಲಾಭ, ಆಸ್ತಿ ಇವೆಲ್ಲವೂ ಕೂಡ ಗಣನೆಗೆ ಬರುವಂಥದ್ದಾಗುತ್ತೆ. ತುಂಬ ಸಂತೋಷವನ್ನು ಅನುಭವಿಸ್ತೀರಿ. ಕುಟುಂಬಕ್ಕೆ ಹೊಸಬರ ಪರಿಚಯವಾಗುತ್ತೆ. ಇದೂ ಕೂಡ ವಿಶೇಷವಾದಂತಹ ಸಂತೋಷಕ್ಕೆ ಕಾರಣವಾಗ್ತಕ್ಕಂಥದ್ದು. ಕುಲದೇವರ ವಿಶೇಷವಾದಂತಹ ಪ್ರಾರ್ಥನೆ ನಿಮ್ಮ ಸಂತೋಷವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ವೈಯಕ್ತಿಕವಾದಂತಹ ಕೆಲವು ವಿಚಾರಗಳು, ನಡೆ ನುಡಿ ಇವೆಲ್ಲ ಸಾಮಾಜಿಕವಾಗಿ ತುಂಬ ಅವಮಾನಕ್ಕೆ ಕಾರಣವಾಗುತ್ತೆ. ಸಮಾಜದಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ವಾತಾವರಣ ಇದೆ. ಯಾವುದೋ ನಮ್ಮ ವೈಯಕ್ತಿಕವಾದಂತಹ ಆಸೆಗೋಸ್ಕರ ಸ್ವಾರ್ಥಪರರಾಗಿ ಏನಾದರೂ ಕೆಲಸಗಳನ್ನು ಮಾಡಿದರೆ ಸಮಾಜ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅದನ್ನು ವಿಶೇಷವಾಗಿ ಗಮನಿಸ್ತಾ ಇರುವಂಥದ್ದಿದೆ. ಅಂತಹ ದೃಷ್ಟಿಯಲ್ಲಿ ನಮ್ಮ ಸ್ವಾರ್ಥ ಏನಾದರೂ ಗೊತ್ತಾಯಿತು ಅಂತಾದಾಗ ನಾವು ಅವಮಾನಕ್ಕೆ ಕಾರಣವಾಗಬೇಕಾಗತ್ತೆ. ಯಾವುದೋ ಅರ್ಧಕ್ಕೆ ನಿಂತು ಹೋದಂತಹ ಕೆಲಸ ಏನಿದೆ ಅದರಿಂದ ಹಣ ನಷ್ಟ ಆಗುತ್ತೆ. ತುಂಬ ಹಣವನ್ನು ಹಾಕಿ ಕೆಲಸವನ್ನು ಆರಂಭ ಮಾಡಿರ್ತೀರಿ, ಯಾವುದ್ಯಾವುದೋ ಕಾರಣಕ್ಕೋಸ್ಕರ ಆ ಕೆಲಸ ನಿಂತು ಹೋಗುತ್ತೆ. ಈ ಕಡೆ ಕೆಲಸವೂ ಆಗಲಿಲ್ಲ, ಹಣವೂ ಕೂಡ ಹಿಂತಿರುಗಿ ಬರುವುದಿಲ್ಲ. ಈಗ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಪದಾರ್ಥಗಳು ಉಪಯೋಗಕ್ಕೆ ಬರದೇ ಇರುವ ಹಾಗೆ ನಷ್ಟವಾಗ್ತಕ್ಕಂಥದ್ದಾಗುತ್ತೆ. ಇದೆಲ್ಲವನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಕೆಲಸಕ್ಕೋಸ್ಕರವಾಗಿ ಬೇರೆಯವರನ್ನು ಪೂರ್ಣವಾಗಿ ಅವಲಂಬಿಸ್ಕೊಳ್ಬೇಡಿ. ಕೆಲವು ಕೆಲಸ ನಮ್ಮ ಹತ್ರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆಗ ಬೇರೆಯವರು ಬೇಕೇ ಬೇಕು. ಆದರೆ ಸಣ್ಣ ಪುಟ್ಟ ಕೆಲಸಗಳಿಗೂ ದಿನನಿತ್ಯದ ಕೆಲಸಗಳಿಗೂ ಕೂಡ ಬೇರೆಯವರ ಆಶ್ರಯವೇ ನನಗೆ ಬೇಕು ಅಂತಾದಾಗ ಅದು ಕಷ್ಟವಾದೀತು. ಆರ್ಥಿಕವಾದಂತಹ ಹೊಡೆತ ಮನಸ್ಸಿಗೆ ಆತಂಕವನ್ನು ತರುತ್ತೆ. ಯಾವ ಕ್ಷಣದಲ್ಲಿ ಏನು ಹಣವನ್ನು ಹೇಗೆ ವ್ಯವಸ್ಥೆ ಮಾಡುವಂಥದ್ದು ಅನ್ನೋದೆಲ್ಲ ಮನಸ್ಸಿಗೆ ಬರುವಂಥದ್ದಾಗತ್ತೆ. ವಿಶೇಷವಾಗಿ ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಹಳೆಯ ಸಾಲದ ಬಾಕಿ ಏನಾದರೂ ಇದ್ದರೆ ಅದಕ್ಕೆ ಇವತ್ತು ಮುಹೂರ್ತ ಇದೆ ಅಂತ ಹೇಳಿ ತಿಳ್ಕೊಳ್ಬೇಕು. ನೀವೇನಾದರೂ ಸಾಲದ ಹಣವನ್ನು ಕಟ್ಟಬೇಕಾಗಿದ್ದರೆ ಅದು ಇವತ್ತು ನಿಮಗೆ ಅದೃಷ್ಟವಶಾತ್ ಕಟ್ಟೋದಕ್ಕೆ ಯೋಗ ಬರುತ್ತೆ. ಅಥವಾ ನಿಮಗೇನಾದರೂ ಹಣ ಸಾಲದ ರೂಪದಲ್ಲಿ ಕೊಟ್ಟಿದ್ದು ಬಾಕಿ ಬರಬೇಕಾದ್ರೆ ಅದು ಕೂಡ ನಿಮಗೆ ಬರುವಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಅಂತ ಅರ್ಥ. ನಿಮ್ಮ ಮೇಲಿನ ಅಧಿಕಾರಿಗಳು ನಿಮ್ಮ ಕಾರ್ಯವೈಖರಿಯನ್ನು ನೋಡಿ ಬಹಳ ಸಂತೋಷ ಪಡ್ತಾರೆ, ತೃಪ್ತರಾಗ್ತಾರೆ. ಕೆಲಸ ಅಂತಂದರೆ ಹೀಗಿರಬೇಕು ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಬಗ್ಗೆ ಪ್ರಶಂಸೆ ಹೊರಬರ್ತಕ್ಕಂಥದ್ದಾಗತ್ತೆ. ಅದರಿಂದ ನಿಮಗೆ ಸಹಜವಾಗಿ ಅನುಕೂಲಗಳು ಆಗುವಂಥದ್ದಿರುತ್ತೆ. ದೊಡ್ಡವರಿಗೆ ನೀವು ತುಂಬ ಹತ್ತಿರವಾಗ್ತೀರಿ. ಯಾವೊಂದು ವಿಚಾರಗಳಿದ್ದರೂ ಕೂಡ ನಿಮ್ಮನ್ನು ಕೇಳಬೇಕು, ಮಾತಾಡಬೇಕು ಅಂತಕ್ಕಂತಹ ಭಾವನೆ ಹಿರಿಯರಿಗೆ, ಅಧಿಕಾರಿಗಳಿಗೆ ಬರುವಂಥದ್ದಾಗುತ್ತೆ. ಕಿರಿಯರಿಗೆ ನಿಮ್ಮ ಬಗ್ಗೆ ಒಂದು ರೀತಿಯ ಹೆದರಿಕೆ ಜೊತೆಗೆ ಗೌರವ ಹೆಚ್ಚಾಗುವಂಥದ್ದು. ಯಾಕೆ ಅಂತಂದರೆ ನಿಮ್ಮನ್ನು ಗೌರವಿಸಬೇಕಾದಂಥದ್ದು ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಗೋ ಅಥವಾ ನಿಮ್ಮಲ್ಲಿರ್ತಕ್ಕಂತಹ ಯಾವುದೋ ವಿಶೇಷಕ್ಕೋ. ಆದರೆ ನಾವು ತಪ್ಪು ಮಾಡಿದ್ರೆ ಎಲ್ಲಿ ಏನು ಹೇಳಿಬಿಡ್ತಾರೋ ಅಂತಕ್ಕಂತಹ ಹೆದರಿಕೆಯೂ ಕೂಡ ಅಲ್ಲಿ ಇರ್ತಕ್ಕಂಥದ್ದಾಗತ್ತೆ. ಅವಸರದಿಂದ ಯಾವುದೇ ಕೆಲಸಗಳನ್ನು ಮಾಡಬೇಡಿ. ನಿಧಾನವೇ ಪ್ರಧಾನ ಅಂತಕ್ಕಂತಹದ್ದು ಗೊತ್ತಿರಲಿ. ಹೆದರಿಕೆ, ಗೌರವ ಇತ್ಯಾದಿಗಳನ್ನೆಲ್ಲ ಚಿಕ್ಕವರು ಹೊಂದಿರಬೇಕಾದ್ರೆ ನೀವು ಕೂಡ ಹಾಗೆ ನಡ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಅವರನ್ನು ತುಂಬ ಪ್ರೀತಿಯಿಂದ, ವಿಶ್ವಾಸದಿಂದ, ಅಭಿಮಾನದಿಂದ ಕಂಡಾಗ
ಅವರಲ್ಲಿ ಇನ್ನಷ್ಟು ಮತ್ತಷ್ಟು ಗೌರವ ನಿಮ್ಮ ಬಗ್ಗೆ ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ದೊಡ್ಡವರ ಆರೋಗ್ಯದ ಬಗ್ಗೆ ತುಂಬ ಗಮನವನ್ನು ಹರಿಸಿ ಆರೋಗ್ಯದಲ್ಲಿ ವ್ಯತ್ಯಯಗಳಾಗತಕ್ಕಂತಹ ಸಾಧ್ಯತೆ ಸೂಚನೆ ಕಾಣ್ತಾ ಇದೆ. ಇದನ್ನು ಗಮನಿಸಿಕೊಂಡು ವಿಶೇಷವಾಗಿ ನಿಮ್ಮ ಮನೆದೇವರ ಪ್ರಾರ್ಥನೆಯನ್ನು ಮಾಡಿ ದೃಷ್ಟಿ ದೋಷ ಏನಾದರೂ ಇದ್ದರೆ ಅದನ್ನು ನಿವೃತ್ತಿ ಮಾಡಿಕೊಳ್ಳಿ. ಶುಭವಾಗಿ. ವೃಶ್ಚಿಕ ರಾಶಿ, ಅನಿರೀಕ್ಷಿತವಾದಂತಹ ಪ್ರಯಾಣ, ಹಣದ ಖರ್ಚು ಮನಸ್ಸಿಗೆ ಸ್ವಾಭಾವಿಕವಾಗಿ ಬೇಸರವಾಗ್ತಕ್ಕಂಥದ್ದು. ಯಾವುದಕ್ಕೂ ಆಸಕ್ತಿ ಇಲ್ಲ, ಆದರೆ ಅನಿವಾರ್ಯ ಆ ಕೆಲಸಗಳನ್ನು ಮಾಡಲೇಬೇಕು ಅನ್ನುವ ಹಾಗೆ ಮಾಡುವಂಥದ್ದಾಗತ್ತೆ. ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಿ, ಬಹಳ ಒಳ್ಳೆಯದು. ಆದರೆ ಯಾರಿಗೆ ಅಗತ್ಯತೆ ಇದೆ, ಯಾರು ಯೋಗ್ಯರು ಅನ್ನೋಂಥ ಹೇಳಿ ತಿಳಿದು ಮಾಡ್ತಕ್ಕಂಥದ್ದು ಇನ್ನಷ್ಟು ಒಳಿತಾಗ್ತಕ್ಕಂಥದ್ದು. ಗೌರವ ಮಾತ್ರ ಸಿಕ್ಕೋದಿಲ್ಲ. ನೀವು ಕರ್ತವ್ಯ ಭಾವನೆಯಿಂದ ನೀವು ಮಾಡಬೇಕಷ್ಟೇ ಹೊರತು ಏನಾದರೂ ನಿರೀಕ್ಷೆಯನ್ನಿಟ್ಟುಕೊಂಡು ನಾನು ಸಹಾಯ ಮಾಡ್ತೀನಿ ಅಂತ ಹೋದರೆ ಖಂಡಿತ ನಿಮಗೆ ಬೆಲೆ ಸಿಕ್ಕೋದಿಲ್ಲ. ಅಥವಾ ನೀವು ಮಾಡಿದಂತಹ ಸಹಾಯಕ್ಕೆ ಹಿಂತಿರುಗಿ ನಿಮಗೇನೂ ಸಿಕ್ಕೋದಿಲ್ಲ. ಇದು ಮನಸ್ಸಿನಲ್ಲಿ ಗೊತ್ತಿರಬೇಕು. ಇದರಿಂದ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥದ್ದು ಹೆಚ್ಚು. ನಾನು ಇಷ್ಟೆಲ್ಲ ಸಹಾಯ ಮಾಡ್ತಾಯಿದ್ದೀನಿ, ನನಗೆ ಯಾರೂ ಏನೂ ಮಾಡ್ತಾ ಇಲ್ಲ ಅಂತ ಹೇಳಿ ನಿರೀಕ್ಷೆ ಮಾಡೋದಿದೆಯಲ್ಲ, ಅದು ತಪ್ಪಾಗ್ಬಿಡುತ್ತೆ. ಇಡೀ ದಿವಸ ಆ ಮಾನಸಿಕವಾದಂತಹ ಬೇಸರದಲ್ಲಿ ನೀವು ಅದನ್ನು ಕಳಿಬೇಕಾದಂತಹ, ಆ ಯೋಚನೆಯಲ್ಲಿ ಮುಳುಗಬೇಕಾದಂತಹ ವಾತಾವರಣ ಬರುತ್ತೆ. ಮಾನಸಿಕವಾಗಿ ಸಿದ್ಧರಾಗಿಲ್ಲ ಅಂತಾದಾಗ ಈ ಕಷ್ಟಗಳನ್ನೆಲ್ಲ ಅನುಭವಿಸಬೇಕಾದಂಥದ್ದಿರುತ್ತೆ. ಜೊತೆಗೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಆತಂಕವನ್ನು ದೂರ ಮಾಡಿಕೊಳ್ಬೇಕಾದಂಥದ್ದು. ಅಜೀರ್ಣ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ರಾಜಕೀಯ ಸಂಬಂಧ ಇರತಕ್ಕಂತಹ ವ್ಯಕ್ತಿಗಳಿಂದ ತೊಂದರೆಯಾಗುವ ಸೂಚನೆಗಳಿದೆ. ಯಾವುದೋ ಒಂದು ವ್ಯವಹಾರಕ್ಕೆ ನಿಮ್ಮನ್ನು ರಾಜಕೀಯ ಪ್ರೇರಿತವಾಗಿ ಹಿಂಸೆಯನ್ನು ಕೊಡಬಹುದು ಅಂತಕ್ಕಂಥದ್ದು. ನಿಮ್ಮ ಮನಸ್ಥಿತಿ ಇದ್ದಕ್ಕಿದ್ದ ಹಾಗೆ ಬದಲಾವಣೆ ಆಗಿಬಿಡುತ್ತೆ. ನೀವು ಯಾವುದೋ ಒಂದು ನಿಮ್ಮ ಮಾರ್ಗದಲ್ಲಿ ಹೋಗ್ತಾ ಇರ್ತೀರಿ, ಯಾವಾಗ ಈ ರೀತಿಯ ಒತ್ತಡಗಳು, ಮಾನಸಿಕವಾದಂತಹ ಹಿಂಸೆ ಎಲ್ಲ ಪ್ರಾರಂಭ ಆಗತ್ತೆ ಅನ್ನುವಂತಹ ಸೂಚನೆ ಬಂದಾಗ ಇದ್ದಕ್ಕಿದ್ದ ಹಾಗೆ ನೀವು ಬದಲಾವಣೆ ಆಗ್ತಕ್ಕಂಥದ್ದು. ಯಾವುದೇ ನಿರ್ಧಾರವನ್ನು ನೀವು ತಗೊಳ್ಬಹುದು, ಅದಕ್ಕೆ ಅವಕಾಶಗಳು, ಸಂದರ್ಭಗಳು ಹಾಗೆ ಇರ್ತಕ್ಕಂಥದ್ದಾಗತ್ತೆ. ನಿಮಗಿಂತ ಬಲಿಷ್ಠರಾದಂಥವರ ಜೊತೆಯಲ್ಲಿ ನೀವು ಸೆಣಸಾಟಕ್ಕೆ, ಹೋರಾಟಕ್ಕೆ ಹೋಗದೇ ಇರತಕ್ಕಂಥದ್ದು ಒಳ್ಳೆಯದು. ಅದು ನಿಮಗೆ ಕ್ಷೇಮ ಅಂತ ಹೇಳಬೇಕಾದಂಥದ್ದು. ವಿಶೇಷವಾಗಿ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.